ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ನಿಜವಾಗ್ಲೂ ಕೂಡ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಸಿಕ್ತು. ಅಂದರೆ ಈ ಹಿಂದಿನ ವೀಕ್ಗಳೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಈ ವೀಕ್ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಬೋರಿಂಗ್ ಆಗು ಕೂಡ ಇಲ್ಲಿ ಇದೆ. ಬೋರಿಂಗ್ ಏನಪ್ಪ ಅಂತಂದರೆ, ಕೆಲವೊಂದು ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋದರೆ ಕೆಲವೊಬ್ಬರು ಪರ್ಸ್ನಲ್ ಆಗಿ ಇಲ್ಲಿ ತಗೊತಾ ಇದ್ದಾರೆ. ಅದೇ ತೀರಾ ಪರ್ಸ್ನಲ್ ಆಗಿ ಇಲ್ಲಿ ತಗೊಂಡಿದ್ದಾರೆ. ನಾಮಿನೇಷನ್ ವಿಚಾರದ ಬಗ್ಗೆ ನಾನು ಹೇಳ್ತಿರೋದು. ಕೆಲವೊಬ್ಬರು ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡಿರೋದು ಗೊತ್ತಾಗ್ತದೆ. ಅಂದರೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಮುಗ್ದಿದೆ. ಆದರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನಾಳೆ ಗೊತ್ತಾಗುತ್ತೆ. ನೋಡಿ, ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಬಿ ಅಲರ್ಟ್ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಅಪಾಯದ ಕತ್ತಿ ನಿಮ್ಮ ಮೇಲೆ ತೂಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಈಗ ಆಲ್ರೆಡಿ 71 ಡೇಸ್ ಆಗೋಗಿದೆ. ಇನ್ನು ಸ್ವಲ್ಪ ದಿವಸಗಳು ಮಾತ್ರನೇ ಇಲ್ಲಿ ಬಾಕಿ ಇರೋದು. ಸ್ವಲ್ಪ ಇಲ್ಲಿ ಯಾಮಾರಿದ್ರು ಕೂಡ ಅವ್ರ ಆಟದ ದಿಕ್ಕೇ ಇಲ್ಲಿ ಬದಲಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು, ಮೊದಲಿಗೆ ಇಲ್ಲಿ ಓಪನ್ ಆಗಿದ ತಕ್ಷಣ ಸ್ವಲ್ಪ ಧ್ರುವಂತರು ಓವರ್ ಆಗಿ ಆಡಿದ್ರು ಅಂತ ಅನ್ನಿಸ್ತು. ಇಲ್ಲಿ ನೋಡಿ, ದೇವ್ರ ಫೋಟೋ ಮುಂದೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರನ್ನ ನಿಲ್ಸ್ಕೊಂಡು ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಇಂಥವ್ರಿಗೆ ನಾನು ಹೇಳ್ತಿರೋದು, ಧ್ರುವಂತ್ ಅಂತವ್ರಿಗೆ ಇಲ್ಲಿ ಬಿಗ್ ಬಾಸ್ಗೆ ಆಫರೇ ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ. ಬಿಡಿ, ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ನೀವೆಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ಅವ್ರು ಆಫರ್ ಹೋಗಿಲ್ಲ, ಅವರೇ ಕೇಳ್ಕೊಂಡು ಬಂದಿರೋದು ಅಂತ ಗೊತ್ತಾಗ್ತದೆ. ಜಾನ್ವಿಯವ್ರು ಯಾವ ರೀತಿ ಇಲ್ಲಿ ಕೇಳಿದ್ರು ಆಪರ್ಚುನಿಟಿ, ಇವರು ಕೂಡ ಇಲ್ಲಿ ಕೇಳಿದ್ದಾರೆ. ಆದರೆ ಇಷ್ಟೊಂದು ಓವರ್ ಆಗಿ ಆಡ್ಬೇಕಾ ಧ್ರುವಂತವ್ರು? ಅದು ದೇವ್ರ ಫೋಟೋದ ಮುಂದೆ ನಿಲ್ಲಿಸ್ಕೊಂಬಿಟ್ಟು ನಾನು ದೇವಿ ಮುಂದೆ ನಿಂತ್ಕೊಂಡು ಕೇಳ್ಕೊಂತಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರ ಆಟಕ್ಕೆ ತೊಂದರೆ ಮಾಡಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಗಿಲ್ಲಿಯವ್ರು ಏನು ಧ್ರುವಂತವ್ರ ಆಟಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವೂ ಕೂಡ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಏನು ಬರುತ್ತೋ ತೀರಾ ಪರ್ಸ್ನಲ್ ಆಗಿ ತಗೊಂತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇವರೆಲ್ಲ ಮಾತಾಡಿದ್ರೆ ಅದು ಕಾಮಿಡಿ ಅಂತೆ, ಮತ್ತೆ ಇಲ್ಲಿ ಅದಕ್ಕೆ ನಗಬೇಕಂತೆ. ಗಿಲ್ಲಿಯವ್ರು ಮಾತಾಡೋದು ಎಲ್ಲಾನು ಕೂಡ ಇಲ್ಲಿ ಟ್ರಾಜಿಡಿ, ಇನ್ನೊಬ್ಬರನ್ನ ಇಲ್ಲಿ ಹೀಯಾಲ್ಸಾಕ್ ಮಾತಾಡೋದು ಅಂತ ಅಂದ್ಬಿಟ್ಟು ಧ್ರುವಂತವ್ರು ಹೇಳ್ತಾರೆ. ನೋಡಿ, ನನ್ನ ಆಟಕ್ಕೆ ತೊಂದರೆ ಮಾಡಬೇಡ, ದೇವಿ ಮುಂದೆ ನಾನು ಇಲ್ಲಿ ಕೇಳ್ಕೊಂತಿದ್ದೀನಿ ಅಂತ ಕೈ ಮುಗಿದು ಕೇಳ್ಕೊಂತಾರೆ. ಇದೊಂಥರ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ, ಆ ರೀತಿ ಡ್ರಾಮಾ ಆಡಿದ್ರು ಅಂತ ಗೊತ್ತಾಯ್ತು. ಧ್ರುವಂತವ್ರು ಆ ರೀತಿ ಅಂದಿದ ತಕ್ಷಣ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು. ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಅಷ್ಟೇ. ಎಂಥವ್ರಿಗೆ ಆದರೂ ಕೂಡ ಬೇಜಾರಾಗೇ ಆಗುತ್ತೆ. ಏನಪ್ಪ ಈ ರೀತಿ ಇಷ್ಟೊಂದು ಹರ್ಟ್ ಆಗ್ತಿದೆಯಾ ನನ್ನಿಂದ ಬೇರೆಯವ್ರಿಗೆ ಅಂತ ಅನ್ಸೋದಂತೂ ಉಂಟು. ಯಾಕಂದರೆ ಗೊತ್ತು ಇಲ್ಲಿ ಗಿಲ್ಲಿಯವ್ರಿಗೆ ನಾನು ಕಾಮಿಡಿ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ಅದನ್ನು ಟ್ರಾಜಿಡಿಯಾಗಿ ತೊಗೊತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಇಷ್ಟೊಂದು ಓವರ್ ಆಗಿ ಧ್ರುವಂತವರು ರಿಯಾಕ್ಟ್ ಮಾಡೋ ಒಂದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ದೇವಿ ಫೋಟೋದ ಮುಂದೆ ನಿಂತ್ಕೊಂಡು ಈ ರೀತಿಯಾಗಿ ಕೇಳ್ಕೊತಾರೆ ಅಂತಂದರೆ ಇದೊಂದು ಎಮೋಷ್ನಲ್ ಡ್ರಾಮಾ ಅಂತ ಕೂಡ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇದಾಗಿದ ತಕ್ಷಣ ಇಲ್ಲಿ ಬಿಗ್ ಬಾಸ್ದು ಧ್ವನಿ ಬರುತ್ತೆ. ಈಗೇನು ನಾವು ಬಿಗ್ ಬಾಸ್ ಅಂತ ಅಂತಿದ್ವಿ, ಅದು ವಿಲ್ಲನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಅವರೇ ಹೇಳ್ತಾರೆ. ಆ ಒಂದು ಧ್ವನಿ ಏನಿದೆ ಎಲ್ಲಾನು ಕೂಡ ಇಲ್ಲಿ ಚೇಂಜಸ್ ಆಗಿದೆ. ಅಂದರೆ ವಿಲ್ಲನ್ಗಳು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಅಬ್ಬರಿಸ್ತಾರೆ, ಆ ರೀತಿನೇ ಇಲ್ಲಿ ಇತ್ತು. ಬಿಗ್ ಬಾಸ್ ಅವರೇ ಹೇಳಿದ್ರು, ಅಂದರೆ ವಿಲ್ಲನ್ನು ನಾನು ವಿಲ್ಲನ್ನು, ಆರಂಭನೂ ನಾನೇ ಅಂತ್ಯನೂ ನಾನೇ ಅಂತ ಅಂದ್ಬಿಟ್ಟು. ಹೌದು, ಇವಾಗ ಆರಂಭನೂ ಅವರೇ ಮಾಡಿದ್ದಾರೆ, ಅಂತ್ಯನೂ ಕೂಡ ಇಲ್ಲಿ ಅವರೇ ಮಾಡ್ತಾರೆ. ಇಷ್ಟು ದಿವಸ ಅರ್ಚಾಡೋದು ಕಿರ್ಚಾಡೋದು ಏನು ನೋಡ್ತಾ ಇದ್ವೋ ಅದಕ್ಕಿಂತ ಹೆಚ್ಚಾಗಿ ಈ ವೀಕಲ್ಲಿ ಅರ್ಚಾಡೋದು ಕಿರ್ಚಾಡೋದು 100% ಜಗಳ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಇವತ್ತ ಮೊದಲನೇ ದಿವಸನೇ ಲೈವಲ್ಲಿ ನೋಡೋರು ಸ್ವಲ್ಪ ಬೋರಿಂಗ್ ಆಗಿತ್ತು. ಎಪಿಸೋಡ್ ಅಂತೂ ಸಖತ್ತಾಗಿತ್ತು ನಿಜವಾಗ್ಲೂ ಕೂಡ. ಇಲ್ಲಿ ಗಿಲ್ಲಿಯವ್ರು ಇರ್ಬೋದು, ಕಾವ್ಯ ಅವ್ರು ಇರ್ಬೋದು, ಸ್ವಲ್ಪ ಅವರು ಮಾತಾಡ್ತಾ ಇಲ್ಲ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ವಿಚಾರಗಳು ಕೂಡ ತುಂಬ ನೋಡೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲಿ ನೋಡಿ, ರಘು ಅವರು ಮತ್ತು ಇಲ್ಲಿ ಕಾವ್ಯ ಅವರು, ಸೂರಜ್ ಅವರು, ಸ್ಪಂದನ ಅವರು, ರಾಶಿಕ್ ಅವರು ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಗಿಲ್ಲಿಯವರು ಕಾಮಿಡಿಯಾಗಿ ಇಲ್ಲಿ ಮಾತಾಡ್ತಾರೆ, ನಾ ಕಂಡ ಧ್ರುವಂತ ಅಂತಂದ್ಬಿಟ್ಟು. ಇದ್ರ ಬಗ್ಗೆ ಧ್ರುವಂತವರು ಕೂಡ ಬೇಜಾರು ಮಾಡ್ಕೊಂಡು ನನ್ನ ಆಟಕ್ಕೆ ತೊಂದರೆ ಮಾಡಬೇಡಪ್ಪ ಅಂತ ದೇವ್ರ ಫೋಟೋದ ಮುಂದೆ ಕೇಳ್ಕೊಂಡ್ರೆ, ಇಲ್ಲಿ ರಘು ಅವರು ಅವ್ರಿಗಿಂತ ಓವರು, ನನಗೆ ಪರ್ಸ್ನಲಿ ತುಂಬಾ ಹರ್ಟ್ ಆಯಿತು, ನಾನಿಲ್ಲಿ ಕಿಚನ್ಗೆ ಹೋಗಲ್ಲ, ನಾನು ಎಷ್ಟು ಸತಿ ಹೇಳಿದ್ರು ಕೂಡ ಗಿಲ್ಲಿ ಅರ್ಥನೇ ಮಾಡ್ಕೊಂತಲ್ಲ, ನನ್ನ ಒಂದು ಪ್ರೊಫೆಷನ್ ಇರೋದು ಏನು, ನಾನು ಇಲ್ಲಿಂದ ಹೋದ್ಮೇಲೆ ರೆಸ್ಟೋರೆಂಟ್ ಮಾಡಬೇಕಂತ ಎಲ್ಲ ಇದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಸೂರಜ್ ಅವ್ರು ಹೇಳ್ತಾರೆ, ಹಾಗೆ ಬಿಡಬಾರ್ದು, ಇಲ್ಲಿ ಬಂದ್ಬಿಟ್ಟು ಆ ನಂತರ ಫ್ರೆಂಡು ಅಂತ ಅಂದ್ಬಿಟ್ಟು ತಬ್ಕೊಂಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತೀರಾ, ಆ ರೀತಿಯಾಗಿ ಮಾಡಬಾರ್ದು ಅಂತಂದರೆ ಈಗಲೇ ಬೆಂಕಿ ಹತ್ತಿ ಉರಿತದೆ, ಅದಕ್ಕೆ ತುಪ್ಪ ಸುರಿಯೋ ಕೆಲಸನ ಸೂರಜ್ ಅವರು ಮಾಡಿದ್ರು. ಕಾವ್ಯ ಅವರು ಕೂಡ ಇಲ್ಲಿ ಸ್ವಲ್ಪ ಯಾಕೋ ಗಿಲ್ಲಿಯವ್ರನ್ನ ಬಿಟ್ಕೊಟ್ರು ಅಂತ ಅನ್ನಿಸ್ತು. ನನಗೂ ಕೂಡ ಅಷ್ಟೇ, ನಾನು ಒಂದೆರಡು ಸತಿ ಇಲ್ಲಿ ಹೇಳಿದೆ ಕಾವು ಅಂತ ರೇಗಿಸ್ಬೇಡ ಅಂತ ಅಂದ್ಬಿಟ್ಟು, ಆದರೂ ಕೂಡ ಅದನ್ನೇ ಮಾಡಿದ್ದಕ್ಕೆ ನಾನು ಕೂಡ ಇವಾಗ ಈ ರೀತಿ ಸ್ವಲ್ಪ ಇರೋದು ಅಂತ ಹೇಳಿದ್ರು. ಅಂದರೆ ಇವಾಗ ಮಾತಾಡ್ತಾ ಇಲ್ಲ ಕಾವ್ಯ ಅವರು ಕೂಡ ಸ್ವಲ್ಪ ಈ ರೀತಿ ಈ ಒಂದು ವಿಚಾರದಲ್ಲಿ ಬಿಟ್ಕೊಟ್ಟಂಗೆ ಕಾಣಿಸ್ತು. ಅಂದರೆ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ರಘು ಅವರಂತೂ ಸಖತ್ತು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅಲ್ಲಿ ಮಾತಾಡಿದ್ದು ಕಾಮಿಡಿಗೋಸ್ಕರ. ರಘು ಅವ್ರು ಬಂದಿದ್ದ ತಕ್ಷಣ ಸ್ವಲ್ಪ ವಿಲ್ಲನ್ ಥರನೇ ಕಾಣಿಸ್ತಾರೆ. ಹೌದು, ಇಲ್ಲಿ ನೋಡಿದ ತಕ್ಷಣ ನಮ್ಮೆಲ್ರಿಗೂ ಕೂಡ ವಿಲ್ಲನ್ ಥರ ಇದ್ದಾರೆ. ಏನಪ್ಪ ಇವರು ಈ ಥರ ಎಲ್ಲ ಮಾಡ್ತಾರ ಅಂತ ಕೂಡ ಇಲ್ಲಿ ಅನಿಸಿತ್ತು. ಅಂದರೆ ಎಲ್ಲರ ಜೊತೆ ಬೆರೆಯೋದು, ಕಾಮಿಡಿ ಮಾಡೋದು, ಈ ರೀತಿಯಾಗಿ ಕಾಮಿಡಿ ಮಾಡಲ್ಲ, ತುಂಬಾ ಶಾರ್ಟ್ ಟೆಂಪರ್ ಅಂತ ಅನಿಸಿತ್ತು. ಆದರೆ ಅದನ್ನು ಗಿಲ್ಲಿಯವರು ಕಾಮಿಡಿ ರೂಪದಲ್ಲಿ ಹೇಳಿದ್ರೆ, ಏನೋ ಬರೀ ಕಿಚನಲ್ಲೇ ಇದ್ದಾರೆ, ಬರೀ ಅಡುಗೆ ಭಟ್ಟ ಅನ್ನೋ ರೀತಿ ಮಾತಾಡ್ಬಿಟ್ರು ಅನ್ನೋ ರೀತಿ ಇಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಗಿಲ್ಲಿಯವರು ಆ ರೀತಿ ಹೇಳಲೇ ಇಲ್ಲ. ಅವ್ರು ಹೇಳಿದ್ದು ಕೂಡ ತುಂಬಾ ಚೆನ್ನಾಗಿತ್ತು, ಕಾಮಿಡಿಯಾಗಿ ಹೇಳಿದ್ದು. ಆದರೆ ಅದನ್ನು ಟ್ರಾಜಿಡಿಯಾಗಿ ತೊಗೊಂಡು ಸ್ವಲ್ಪ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾರೆ. ಕಾವ್ಯ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ, ಹೋಗಿ ಮಾತಾಡಿ
ಯಾಕಂದರೆ ಸೀರಿಯಸ್ ಆಗಿರೋ ಮ್ಯಾಟ್ರ್ ಇದು, ತುಂಬಾ ಸೀರಿಯಸ್ ಮ್ಯಾಟ್ರು, ದಯವಿಟ್ಟು ಹತ್ರ ಹೇಳಬೇಡ, ನನಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ರಘು ಅವರು ಈ ಒಂದು ವಿಚಾರದ ಬಗ್ಗೆ ಗಿಲ್ಲಿಯವ್ರ ಹತ್ರ ಹೋಗಿ ಮಾತಾಡಲೇ ಇಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವ್ರನ್ನ ಎಲ್ಲರೂ ಕೂಡ ಒಬ್ಬಂಟಿಯಾಗಿ ಮಾಡಿದ್ದಾರೆ. ಕಾವ್ಯ ಅವರು ಕೂಡ ಇವಾಗ ಮಾತಾಡ್ತಾಯಿಲ್ಲ, ರಘು ಅವರು ಕೂಡ ಇಲ್ಲಿ ಮಾತಾಡ್ತಾರ, ಸೂರಜ್ ಅವರಂತೂ ಮುಂಚೆಯಿಂದನೇ ಮಾತಾಡ್ತಾಯಿಲ್ಲ ಬಿಡಿ, ಸ್ವಲ್ಪ ಇವಾಗ ಮಾತಾಡ್ತಿದ್ರು. ಬಟ್ ಏನೊಂದು ನಾಮಿನೇಷನ್ ವಿಚಾರ ಆಯಿತು ಅವಾಗಿಂದ ಅಂತೂ ಫುಲ್ ಡೆಡ್ ಅಪೋಸಿಟ್. ರಾಶಿಕ್ ಅವ್ರ ವಿಚಾರಕ್ಕೆ ಬಂದರೆ ಇಲ್ಲಿ ಸೂರಜ್ ಅವರಂತೂ ಮನುಷ್ಯರೇ ಆಗಿರಲ್ಲ, ಅದು ಯಾರೇ ಇದ್ರೂ ಕೂಡ ಅಷ್ಟೇ. ಈಗ ಗಿಲ್ಲಿಯವರು ಸ್ವಲ್ಪ ಒಂಟಿತನ ಅವರು ಕಾಡ್ತದೆ ಅಂತ ಹೇಳ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಲೈವಲ್ಲೂ ಕೂಡ ಇಲ್ಲಿ ಅಷ್ಟೇ ರಜತ್ ಅವರು ಒಬ್ಬರ ಜೊತೆ ಸ್ವಲ್ಪ ಇಲ್ಲಿ ಕಾಮಿಡಿ ಮಾಡಿಕೊಂಡು ಇರೋದು. ನೆಕ್ಸ್ಟ್ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಈಗ ಅವರು ವಿಲ್ಲನ್ನು, ಬಿಗ್ ಬಾಸ್ ಏನು ಹೇಳ್ತಾರೆ ಅಂದರೆ ಬಿಗ್ ಬಾಸ್ ವಿಲ್ಲನ್ನು, ಬಿಗ್ ಬಾಸ್ ಅನ್ನೋಕ್ಕಿಂತ ಈ ವಾರ ಫುಲ್ ಅವರು ವಿಲ್ಲನ್ ಏನು ಹೇಳ್ತಾರೋ ಅದನ್ನು ಇಲ್ಲಿ ಚಾಚು ತಪ್ಪದಿರೋ ಪ್ರಕಾರ ಮಾಡಬೇಕು, ನೋ ಅಂತ ಹೇಳಲೇಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದರು. ಆದರೆ ಇಲ್ಲಿ ಧ್ರುವ ಅಂತವರು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ರು. ಓವರ್ ಅಂದರೆ ಎಲ್ಲದಕ್ಕಿಂತ ಓವರಾಗಿ ರಿಯಾಕ್ಟ್ ಮಾಡಿದ್ರು. ತಪಸ್ ಮಾಡಿ ಹೋರಾಡ್ಬಿಟ್ಟು ನಾನು ಬಿಗ್ ಬಾಸ್ನ ವಾಪಸ್ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಶರ್ಟ್ ಮೇಲೆಲ್ಲ ಬರೆಯೋದೇನೋ, ಲವ್ ಯು ಬಿಗ್ ಬಾಸ್ ಅಂತ ಹೇಳೋದೇನೋ, ಕ್ಯಾಮ್ ಮುಂದೆ ಹೋಗ್ಬಿಟ್ಟು ಮಾತಾಡೋದೇನೋ, ಕೊಟ್ಟಿರೋ ಡ್ರೆಸ್ನ ಹಾಕ್ಕೊಳ್ದೇ ಇರೋದೇನೋ ನೋಡಿ. ಇದೆಲ್ಲ ಮಾಡಿದ್ದಕ್ಕೆ ಕೊನೆಗೆ ಇಲ್ಲಿ ರಾಶಿಕ್ ಅವ್ರಿಗೆ ಸೂರಜ್ ಅವ್ರಿಗೆ ಏನೊಂದು ಕಾಫಿ ಪುಡಿ ಬಂದಿತ್ತು, ಅದಕ್ಕೆ ಇಲ್ಲಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇಬ್ಬರು ಬಂದುಬಿಟ್ಟು ಆ ಒಂದು ಕಾಫಿ ಪುಡಿನ ಇಸ್ಕೊಂಡು ಹೋಗ್ತಾರೆ. ಆವಾಗ ಇಲ್ಲಿ ಬುದ್ಧಿ ಬರುತ್ತೆ ಅವ್ರಿಗೆ. ಕಾಫಿ ಪುಡಿ ಇಸ್ಕೊಂಡಿದ್ದ ತಕ್ಷಣ ಅಲ್ಲೂ ಕೂಡ ಮಾತಾಡಬೇಕಾದ್ರೆ ನಾರ್ಮಲಾಗಿ ಮಾತಾಡಲ್ಲ, ಓವರಾಗಿ ಮಾತಾಡ್ತಾರೆ. ನನ್ನ ಸ್ಟ್ಯಾಂಡ್ ನಾನು ತೊಗೊತಿದ್ದೀನಿ, ನಾನು ವಾಪಸ್ ಬಿಗ್ ಬಾಸ್ನ ಕರ್ಕೊಂಡು ಬಂದೇ ಬರ್ತೀನಿ, ತಪಾಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ತಪಾಸ್ ಮಾಡೋಂಗಿದ್ರೆ ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕಿತ್ತು, ಎಲ್ಲನ ಹಿಮಾಲಯಕ್ಕೆ ಹೋಗ್ಬಿಟ್ಟು ತಪಾಸ್ ಮಾಡಿಕೊಂಡು ಕುತ್ಕೋಬೇಕಿತ್ತು. ಬಿಗ್ ಬಾಸ್ ಇಲ್ಲಿ ನೆಕ್ಸ್ಟ್ ಕೊಡೋ ಟಾಸ್ಕ್ಗೆ ಇಲ್ಲಿ ಒಂದು ಸ್ವೀಟ್ ತಿನ್ನೋದನ್ನ, ಇಲ್ಲಿ ಕ್ಯಾರೆಟ್ ಹಲ್ವಾನ ಕಳಿಸಿರ್ತಾರೆ. ಎಲ್ಲರೂ ಕೂಡ ಕ್ಯಾರೆಟ್ ಹಲ್ವಾ ಅಂತ ಅಂದ್ರೆ ಅದು ಕ್ಯಾರೆಟ್ ಹಲ್ವಾ ಏನೋ ಗೊತ್ತಿಲ್ಲ, ಒಟ್ಟು ಒಂದು ಸ್ವೀಟ್ ಫುಡ್ನ ಕಳಿಸ್ಕೊಡ್ತಾರೆ ಎಲ್ರಿಗೂ ಕೂಡ 13 ಜನಕ್ಕೂ. ಆದರೆ ಅದರಲ್ಲಿ ಉಪ್ಪು ಹಾಕಿರ್ತಾರೆ ನೋಡಿ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೌದು ಟಾಸ್ಕ್ ಅಂತ ಬಂದಾಗ ಮಾಡಲೇಬೇಕಾಗುತ್ತೆ, ಬಟ್ ಅಷ್ಟೊಂದು ಉಪ್ಪು ಹಾಕಿದಾಗ ಅದು ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಾಗಿ. ಇಲ್ಲಿ ಒಂದು ಸೀನ್ ಕಟ್ ಮಾಡಿದ್ರು, ಲೈವಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೆ. ಇಲ್ಲಿ ಗಿಲ್ಲಿ ನಟ ಅವ್ರು ಏನು ತಿಂತಾರೋ ಎಲ್ಲರೂ ಕೂಡ ಆರಾಮಾಗಿರ್ತಾರೆ, ಗಿಲ್ಲಿಯವ್ರು ಹೋಗ್ಬಿಟ್ಟು ಅಲ್ಲಿ ವಾಮಿಟ್ ಮಾಡ್ತಾರೆ. ಬಟ್ ಆ ಒಂದು ಸೀನ್ನ ಕಟ್ ಮಾಡಿಬಿಟ್ರು. ಬಿಗ್ ಬಾಸ್ ಇರೋದೇನಪ್ಪ ಅಂತಂದರೆ ಎಲ್ರಿಗೂ ಕೂಡ ಕ್ಯಾರೆಟ್ ಹಲ್ವಾ ಇಷ್ಟ ಅಲ್ವಾ, ತಿನ್ನಿ ಅಂತ ಹೇಳ್ತಾರೆ. ಬಟ್ ಯಾರಿಗೂ ಕೂಡ ಗೊತ್ತಿರಲ್ಲ ಅದರಲ್ಲಿ ಉಪ್ಪು ಹಾಕಿದ್ರು ಅಂತ ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಹೆವಿ ಉಪ್ಪು ಹಾಕಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊತಾರೆ. ಆವಾಗ ಇಲ್ಲಿ ಗೊತ್ತಾಯ್ತು ಅಂದರೆ ಅಷ್ಟೊಂದು ಉಪ್ಪು ಹಾಕಿದ್ರು ಅಂತ ಅಂದ್ಬಿಟ್ಟು 13 ಜನಕ್ಕೆ ಕಳಿಸ್ತಾರೆ. 11 ಜನ ಅಲ್ಲಿ ಕ್ಲಿಯರಾಗಿ ತಿಂತಾರೆ. ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ತಿನ್ನಕ್ಕೆ ಹೇಳ್ತಾರೆ. ರಕ್ಷಿತ್ ಅವ್ರು ತಿಂದಾಗ ಫಸ್ಟು ಗೊತ್ತಾಗಲ್ಲ ಅವ್ರಿಗೆ, ಅಂದರೆ 1 ಸ್ಪೂನ್ ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ. ನೆಕ್ಸ್ಟ್ ಇಲ್ಲಿ ತಿಂತ ಗೊತ್ತಾಗುತ್ತೆ ಜಾಸ್ತಿ ಉಪ್ಪಿದೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆ ನಂತರನೇ ಇಲ್ಲಿ ಹೇಳ್ತಾರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ರಕ್ಷಿತ್ ಅವರು ಇಲ್ಲಿ ತಿನ್ನಲಿಲ್ಲ. ಇನ್ನು ಗಿಲ್ಲಿ ನಟ ಅವರಂತೂ ತಿಂದಿದ ತಕ್ಷಣ ಒಂದು 2-3 ನಿಮಿಷ ಆಗುತ್ತೆ. ಅದು ಕ್ಲಿಯರ್ ಆದಮೇಲೆ ಇದು ತಿಂದ್ರೇ ಇಲ್ಲಿ ಗ್ರಾಸರಿ ಐಟಮ್ಸು 13 ಬುಟ್ಟಿ, ಅಂದರೆ 13 ಜನನೂ ಕೂಡ ಇಲ್ಲಿ ತಿಂದಿದ್ರೆ 13 ಬುಟ್ಟಿಗಳು ಇಲ್ಲಿ ಗ್ರಾಸರಿ ಐಟಮ್ಸ್ ಕೊಡೋದು, ಹಣ್ಣು ತರಕಾರಿ ಎಲ್ಲ ಕೂಡ ಕೊಡ್ತಾರಲ್ಲ, 13 ಬುಟ್ಟಿ ಕೊಡೋರು. ಬಟ್ ಇಬ್ಬರು ತಿನ್ನಲಿಲ್ಲ ಅಂತ ಅಂದ್ಬಿಟ್ಟು 11 ಬುಟ್ಟಿ ಗ್ರಾಸರಿ ಐಟಮ್ಸ್ ಬಂತು ಪುಣ್ಯಕ್ಕೆ. ಅಂದರೆ ಒಬ್ಬರು ತಿಂದರೆ ಒಬ್ಬರು ಫುಲ್ ಫಿನಿಶ್ ಮಾಡಿದ್ರೆ 1 ಬುಟ್ಟಿ ಅಂತ ಕೊಟ್ಟಿದ್ರಲ್ಲ, ಅದಕ್ಕೆ ಇಲ್ಲಿ ಬಚಾವಾದ್ರು ಅಂತಲೇ ಹೇಳ್ಬೋದು. ಗಿಲ್ಲಿ ಅವರಂತೂ ಇಲ್ಲಿ ವಾಮಿಟ್ ಮಾಡ್ಕೊಂಡು ಬಂದ ಮೇಲೆ ಸಿಕ್ಕಾಪಟ್ಟೆ ಅವ್ರ ಮುಖ ನೋಡೋಕೆ ಆಗ್ತಾ ಇರಲಿಲ್ಲ. ಅದು ಸೀನ್ ಕಟ್ ಮಾಡಿದ್ರು. ಅದಾದಮೇಲೆ ಕಾವ್ಯ ಅವರು ಮತ್ತಿಲ್ಲಿ ಚೈತ್ರ ಅವರು ಹೇಳ್ತಾರೆ, ಹೇಗಿದ್ದೆ ಗಿಲ್ಲಿ, ಹೇಗಾಗ್ಬಿಟ್ಟೆ, ಮುಖನೇ ನೋಡೋಕ್ಕಾಗ್ತಾರ ನಿಂದು ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಆ ಸೀನೆಲ್ಲ ಇಲ್ಲಿ ಕಟ್ ಆಗಿದೆ. ಒಟ್ಟಲ್ಲಿ ಸ್ವಲ್ಪ ಅಷ್ಟು ಉಪ್ಪಿರೋದು ತಿಂದರೆ ನಿಜವೂ ಕೂಡ ವಾಮಿಟ್ ಆಗೇ ಆಗುತ್ತೆ. ಆಲ್ಮೋಸ್ಟು ಯಾವುದೋ ಒಂದು ವಿಚಾರ ನೀವು ನೋಡ್ಬೋದು, ಒಬ್ಬೊಬ್ಬರಿಗೆ ಯಾವುದೋ ಸ್ವಲ್ಪ ಖಾರ ತಿನ್ನೋದು, ಸ್ವಲ್ಪ ಇಲ್ಲಿ ಟ್ರಾವೆಲಿಂಗ್ ಮಾಡಿದಾಗ ವಾಮಿಟ್ ಸೆಕ್ಷನ್ ಜಾಸ್ತಿ ಇರುತ್ತೆ ಅಂತಾರಲ್ಲ, ಆ ರೀತಿ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಆಗಿದೆ. ಅಷ್ಟು ಉಪ್ಪು ತಿಂದಾಗ ಬೇರೆಯವ್ರು ಯಾರಿಗೂ ಕೂಡ ಆಗಲಿಲ್ಲ. ಇಲ್ಲಿ ಗಿಲ್ಲಿ ನಟ ಅವ್ರು ಒಬ್ಬರಿಗೆ ಇಲ್ಲಿ ವಾಮಿಟ್ ಆಯಿತು. ಸದ್ಯ ಈ ಒಂದು ಚಟುವಟಿಕೆ ಎಲ್ಲ ಮುಗಿದು ಆದಮೇಲೆ ಬಿಗ್ ಬಾಸ್ ಕೊಡೋದೇ ಒಂದು ಬಿಗ್ ಟ್ವಿಸ್ಟು. ಚೈತ್ರ ಅವ್ರನ್ನ ಇಲ್ಲಿ ಆ್ಯಕ್ಟಿವಿಟಿ ರೂಮಿಗೆ ಕರೀತಾರೆ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಯಾಕಂದರೆ ಡೆವಿಲ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಆ ರೀತಿ ಸೆಟಪ್ ಎಲ್ಲ ಇಲ್ಲಿ ಮಾಡಿದರು. ಒಂದು ಇಲ್ಲಿ ಬಿಗ್ ಬಾಸ್ ಹೇಳೋದೇನಪ್ಪ ಅಂತಂದರೆ ಚೈತ್ರ ಸ್ವಲ್ಪ ಇಲ್ಲಿ ಬೇರೆ ಥರ ಹೇಳಿದ್ರು ಅಂತ ಅನ್ಸುತ್ತೆ. ಇಲ್ಲಿ ಬಿಗ್ ಬಾಸ್ ಕರೆದ್ಬಿಟ್ಟು ಹೇಳೋದೇನಪ್ಪ ಅಂತಂದರೆ, ನಿಮ್ಗೆ ಇಲ್ಲಿ ಈ ವೀಕೆಲ್ಲ ಆರಾಮಾಗಿ ಕೂತ್ಕೊಂಡಿದ್ದಾರಪ್ಪ ಅಂತಂದರೆ ಸ್ಪಂದನ ಅವರು, ನೀವು ಇಲ್ಲಿ ಟಾಸ್ಕ್ ಆಡ್ಬಿಟ್ಟು ಗೆದ್ರಿ, ಆದರೆ ನೀವು ನೋಡಿ ಮನೆ ಕೆಲಸದವ್ರ ಥರ ಇದ್ದೀರಾ. ಇಲ್ಲಿ ಸ್ಪಂದನ ಅವ್ರು ನೋಡಿದ್ರೆ ಕ್ಯಾಪ್ಟನ್ ಆಗಿದ್ದಾರೆ, ನಿಮಗೂ ಕೂಡ ಈ ಅಧಿಕಾರ ಬೇಕು ಅಂತಂದರೆ ಇವಾಗ ನೀವು ಆರಾಮಾಗಿ ತೊಗೊಳ್ಬೋದು, ಇಲ್ಲಿ ಗ್ರೀನ್ ಕಲರ್ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ಕೂಡ ಕ್ಯಾಪ್ಟನ್ ಆಗ್ಬೋದು ಅಂತಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅಂದರೆ ತೊಗೊಳೋದು ಬಿಡೋದು ಅವ್ರ ಇಚ್ಛೆ. ಬಿಗ್ ಬಾಸ್ ಆಟ ಅಂದಮೇಲೆ ಸ್ವಾರ್ಥಕ್ಕಾಗಿ ಇಲ್ಲಿ ಆಟ ಆಡಲೇಬೇಕು ಅಂತಬಿಟ್ಟು ಚೈತ್ರ ಅವ್ರು ಹೇಳ್ತಾರೆ. ಹೌದು, ಅವ್ರು ಆಟ ಆಡಿದ್ರು ಇಲ್ಲ ಅಂತಲ್ಲ, ಬಟ್ ಸ್ಪಂದನ ಅವ್ರಿಗೆ ಲಕ್ ಇತ್ತಲ್ಲ, ಆ ಒಂದು ಲಕ್ಕು ಇಲ್ಲಿ ಚೈತ್ರ ಅವರ ಕಡೆಗೆ ತಿರುಗಿರೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಈಗ ಈ ವೀಕು ನಿಜವಾಗ್ಲೂ ಕೂಡ ಅವ್ರಿಗೆ ಸಖತ್ ಲಕ್ ಅಂತಲೇ ಹೇಳೋದಂದ್ರೆ, ಇಲ್ಲಿ ಕ್ಯಾಪ್ಟನ್ಸಿ ರೂಮ್ ಕೂಡ ಇಲ್ಲಿ ಲಾಕ್ ಆಗಿತ್ತು, ಅದು ಕೂಡ ಓಪನ್ ಮಾಡ್ತೀವಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಮತ್ತೆ ಇವಾಗ ಸ್ಪಂದನ ಅವರು ಕೂಡ ನಾರ್ಮಲ್ ಆಗ್ತಾರೆ
ಆಗ್ತಾರೆ, ನೀವು ಕ್ಯಾಪ್ಟನ್ ಆಗ್ತೀರಾ ಅಂತ ಹೇಳಿದ್ರು. ಹೌದು, ಇಲ್ಲಿ 2 ಜಾಕ್ಪಾಟ್ ಹೊಡಿತಲ್ವ ಅಂತ ಅಂದ್ಬಿಟ್ಟು ಚೈತ್ರ ಅವರು ಕೂಡ ಇದನ್ನ ಒಪ್ಕೊಂಡ್ರು. ಅವ್ರು ಹೇಗಿದ್ರು ಕೂಡ ಆಟ ಆಡಿದ್ರು, ಅದಕ್ಕೆ ಇಲ್ಲಿ ಒಪ್ಕೊಂಡ್ರು, ಅದ್ರೇನು ಕೂಡ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಬಟ್ ಇದ್ರ ಬಗ್ಗೆ ಸ್ಪಂದನ ಅವ್ರು ಕೇಳ್ತಾರೆ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು. ಸ್ವಲ್ಪ ಅವ್ರು ಹೇಳ್ಬೇಕಾದ್ರೆ ಗಾಬರಿ ಆಗುತ್ತೆ, ನಾನು ಇದನ್ನ ಡೈರೆಕ್ಟಾಗಿ ಹೇಳಿಬಿಟ್ರೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಆದರೆ ಸ್ವಲ್ಪ ಹೊತ್ತು ಯಾರ ಹತ್ರನೂ ಕೂಡ ಮಾತಾಡಲ್ಲ. ಒಂದು 2 ನಿಮಿಷ ಇರಿ ಅಂತಂದ ಆಕ್ಟಿವಿಟಿ ರೂಮ್ಗೆ ಹೋದಾಗ ಮತ್ತೆ ಬಂದ ಮೇಲೆ ಸ್ಪಂದನ ಅವ್ರು ಮಾತಾಡಿಸ್ತಾರೆ, ಏನಾಯ್ತಕ್ಕ ಅಂತಂದ್ಬಿಟ್ಟು. ಅವಾಗ ಮಾತಾಡಲ್ಲ, ಒಂದು 5 ನಿಮಿಷ ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆನಂತರ ಬಂದ್ಬಿಟ್ಟು ದೇವ್ರಿಗೆಲ್ಲ ದೀಪ ಹಚ್ಬಿಟ್ಟು ಆನಂತರ ಒಂದು 10-15 ನಿಮಿಷ ಆದಮೇಲೆ ಮಾತಾಡ್ತಾರೆ, ನಾನೇ ಇನ್ಮೇಲೆ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ನು ಅಂತ ಅಂದ್ಬಿಟ್ಟು. ಅಂದರೆ ಆಪರ್ಚುನಿಟಿ ಕೊಟ್ಟಿದ್ರು, ತೊಗೊಳ್ತೀರಾ ಇಲ್ವಾ ಅಂತ ಕೇಳಿದ್ರು, ತೊಗೊತೀವಿ ಅಂತ ಅಂದ್ಬಿಟ್ಟು, ತೊಗೊತೀರಿ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು. ಆದರೆ ನಾಮಿನೇಷನ್ ವಿಚಾರ ಅಲ್ಲಿ ಬಿಗ್ ಬಾಸ್ ಎತ್ತಿರಲಿಲ್ಲ. ಸ್ವಲ್ಪ ಇದರಲ್ಲಿ ಚೈತ್ರ ಅವರು ಸೇರಿಸ್ಕೊಂಡು ಹೇಳಿದ್ರು, ನೀವೇನಾದ್ರು ತೊಗೊಳ್ಳಿಲ್ಲ ಅಂತಂದರೆ ನಾಮಿನೇಟ್ ಆಗ್ತೀರಾ ಅಂತ ಅಂದ್ಬಿಟ್ಟು ಫಸ್ಟ್ ಈ ವರ್ಡ್ನ ಹೇಳಿದ್ರು. ಅದಕ್ಕೆ ಇಲ್ಲಿ ಎಲ್ಲರೂ ನೋಡಿದ್ರಲ್ಲ, ಮತ್ತೆ ಕೇಳಿದ್ರು, ಇಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಹೇಳಿದ್ರು. ಸ್ವಲ್ಪ ಒಟ್ಟಿನಲ್ಲಿ ಅವ್ರು ಆಟ ಆಡಿದ್ರು. ಇಲ್ಲಿ ಸ್ಪಂದನ ಅವರು ಆಟ ಆಡಿರಲಿಲ್ಲ ಬಿಡಿ. ಸ್ಪಂದನ ಅವರು ಕ್ಯಾಪ್ಟನ್ಸಿಯಿಂದ ಇಳಿದಿದ್ದೇ ಒಳ್ಳೇದಾಯ್ತು. ಯಾಕಂದರೆ ಕೊನೆಯವರೆಗೂ ಅವ್ರಿಗೆ ಅನಿಸ್ಬಿಡೋರು, ಚೈತ್ರ ಅವ್ರು ಆಡಿದಕ್ಕೆ ನೀನು ಇವಾಗ ಕ್ಯಾಪ್ಟನ್ ಆಗಿರೋದು, ಅವ್ರ ಭಿಕ್ಷೆಯಿಂದ ನೀನು ಬಂದಿರೋದು ಅನ್ನೋ ರೀತಿ ಮಾತಾಡೋರು ಕೆಲವೊಬ್ರು ಇಲ್ಲಿ ಇದ್ರು. ಆ ಲಕ್ ಅನ್ನೋದು ಏನಿತ್ತು, ಸ್ವಲ್ಪ ಈಗ ಆ ಲಕ್ ಅನ್ನೋದು ಚೈತ್ರ ಅವ್ರ ಕಡೆ ತಿರುಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆದ್ಮೇಲೆ ರಾಶಿಕ್ ಅವ್ರನ್ನ ಕರೀತಾರೆ ವಿಲ್ಲನ್ ಅವರು, ಅಂದರೆ ಬಿಗ್ ಬಾಸ್ ಅವರು ಒಂದು ಬಿಗ್ ಆಪರ್ಚುನಿಟಿ ಕೊಡ್ತಾರೆ. ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ನೀವೇನಾದರೂ ಸೆಲೆಕ್ಟ್ ಆಗಬೇಕು ಅಂತಂದರೆ ನೀವು ಇಬ್ಬರನ್ನ ಹೊರಗಡೆ ಇಡಬೇಕು ಅಂತ ಹೇಳ್ತಾರೆ. ಇಲ್ಲಿ ರಾಶಿಕ್ ಅವ್ರು ಆರಾಮಾಗಿ ಒಪ್ಕೊತಾರೆ. ಬಟ್ ನಿಜವೂ ಕೂಡ ಆಶ್ಚರ್ಯ ಏನಪ್ಪ ಅಂತಂದರೆ ಅವರು ಹೊರಗಡೆ ಇರೋ ಹೆಸರು ಇಬ್ಬರದು, ರಘು ಅವ್ರದ್ದು ಮತ್ತು ಧನುಷ್ ಅವ್ರದ್ದು ತೊಗೊತಾರೆ. ಹೌದು, ಅವರಿಬ್ಬರು ಕೂಡ 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ, ಅದಕ್ಕೋಸ್ಕರನೇ ಈಚೆ ಇಟ್ಟರು. ಆದರೆ ಇದರಿಂದ ಬೇಜಾರಾಗೋದು ಯಾರಿಗಪ್ಪ ಅಂತಂದರೆ ರಘು ಅವ್ರಿಗೆ, ಧನುಷ್ ಅವ್ರಿಗೆ ಬೇಜಾರಾಗುತ್ತೆ. ಈಗ ಬಂದಿರೋರೇ ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರಲ್ಲ, ಮತ್ತು ಅದಕ್ಕೇನು ಹೇಳಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾರೆ. ರಘು ಅವರು ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ. ಏನೂ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ರಾಶಿಕ್ ಅವ್ರು ಥಿಂಕ್ ಮಾಡಿದ್ದು ಕೂಡ ಕರೆಕ್ಟಾಗೇ ಇತ್ತು. ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಲಿಲ್ಲ. ಅಂದರೆ ಅವ್ರಿಗೆ ಯಾರನ್ನ ಕಂಡ್ರೆ ಆಗಲ್ವೋ, ಗಿಲ್ಲಿಯವ್ರನ್ನ ಕಂಡ್ರೆ ಆಗಲ್ಲ, ಕಾವ್ಯವ್ರನ್ನ ಕಂಡ್ರೆ ಆಗಲ್ಲ, ಅವ್ರ ಹೆಸರನ್ನೇನು ಇಲ್ಲಿ ಹೇಳಲಿಲ್ಲ. ಯಾಕಂದರೆ ಅವರು ಕೂಡ ಕ್ಯಾಪ್ಟನ್ ಆಗಿಲ್ವಲ್ಲ, ಹೇಗಿದ್ರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೋದು. ಬಟ್ ಇಲ್ಲಿ ಕ್ಯಾಪ್ಟನ್ ಆಗಿರೋರ್ನ ಹೊರಗಡೆ ಇಟ್ಟರೆ ಅವ್ರಿಗಿದ್ರು ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ, ಬೇರೆಯವ್ರಿಗೂ ಕೂಡ ಇಲ್ಲಿ ಪ್ರೂವ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನ ಹೊರಗಡೆ ಇಟ್ಟರು. ಇಲ್ಲಿ ರಾಶಿಕ್ ಅವರು ಈ ಒಂದು ಡಿಸಿಷನ್ ಪರವಾಗಿಲ್ಲ, ಬೆಟರ್ ಡಿಸಿಷನ್ ಅಂತ ಇಲ್ಲಿ ಅನ್ನಿಸ್ತು. ಸ್ವಲ್ಪ ಪರ್ಸ್ನಲ್ ಆಗಿ ಹೋಗಲಿಲ್ಲ, ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಒಂದು ಬಿಗ್ ಟ್ವಿಸ್ಟ್ ಕೊಡೋದೇನಪ್ಪ ಅಂತಂದರೆ ವಿಲ್ಲನ್ ಮತ್ತೆ ಕರೀತಾರೆ. ಬಿಗ್ ಬಾಸ್ ಅವರು ಕರೆದುಬಿಟ್ಟು ಇಲ್ಲಿ ಹೇಳ್ತಾರೆ, ಎಲ್ಲ ವಿಚಾರಗಳು ಇಲ್ಲಿ ಆಯಿತು, ಇನ್ನೂ ನಾಮಿನೇಷನ್ ವಿಚಾರ ಮಿಕ್ಕಿದೆಯಲ್ವಾ ಅಂತ ಅಂದ್ಬಿಟ್ಟು. ಹೇಗಿದ್ರು ಕೂಡ ಇವ್ರು ಮಾಡೋ ಕೆಲಸ ಅದೇ ಅಲ್ವಾ. ಇವಾಗ ಡೈರೆಕ್ಟ್ ಓಪನ್ ಆಗಿ ಇಲ್ಲಿ ಬಿಗ್ ಬಾಸೇ ಹೇಳಿಬಿಟ್ರು, ಅಂದರೆ ಬಿಗ್ ಬಾಸ್ ವಿಲ್ಲನ್ ಹೇಳಿದ್ರು ನಾಮಿನೇಷನ್ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಚರ್ಚೆ ಮಾಡಿ ಆ ನಂತರ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಎಲ್ಲರೂ ಕೂಡ ಮಾತಾಡ್ಕೊಳ್ಳಿ ಅಂದ್ರೂ ಕೂಡ ಇವ್ರಿಗೆ ಪ್ರಾಬ್ಲಮ್. ಬಿಗ್ ಬಾಸ್ ಹೇಳಿಲ್ಲ ಅಂತಂದರೆ ಅವರವರೇ ಒಂದು ಮೂಲೆ ಗುಂಪಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡ್ತಾರೆ. ಬಟ್ ಇಲ್ಲಿ ಓಪನ್ ಆಗಿ ಬಿಟ್ಟಿದ್ರು ಕೂಡ ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಅವರು ಜಗಳ ಆಡ್ತಾರೆ ಚೈತ್ರ ಅವ್ರ ಹತ್ರ ಬಂದ್ಬಿಟ್ಟು. ಕೂಡ ಒಂದು ಗುಂಪು ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾರೆ. ಮೇನ್ ಆಗಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಸ್ವಲ್ಪ ಟಾರ್ಗೆಟ್ ಮಾಡ್ಕೊಂಡಿದ್ರು. ಆದ್ರೆ ಇದನ್ನ ಅಶ್ವಿನಿ ಅವರು ಡೈರೆಕ್ಟ್ ಆಗಿ ಒಪ್ಕೊಳ್ಳಿಲ್ಲ. ಅವ್ರ ಮನಸ್ಸಲ್ಲಿ ಇದ್ದಿದ್ದೇ ಬೇರೆ, ಮತ್ತೆ ಇಲ್ಲಿ ಹೊರಗಡೆನೆ ಬೇರೆ ಹೇಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಯ್ತು. ನೀವು ಯಾರ ಹತ್ರನೂ ಇಲ್ಲಿ ಹೇಳ್ಬೇಡಿ ಅಂತ ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರು. ಇಲ್ಲಿ ಚೈತ್ರ ಅವ್ರು ಅವಾಗ ಇಲ್ಲಿ ರಿವರ್ಸ್ ಆಗಿದ್ರು. ನೋಡಿ, ಕಳೆದ ವಾರ ಇಲ್ಲಿ ಅಶ್ವಿನಿ ಅವರು ತುಂಬಾ ಒಳ್ಳೆಯವರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಚೈತ್ರ ಅವರೇ ಹೇಳಿದ್ರು, ಉತ್ತಮ ಅಂತ ಕೂಡ ಇಲ್ಲಿ ಕೊಟ್ಟಿದ್ರು. ಈಗ ಚೈತ್ರ ಅವರು ಗೊತ್ತಾಗ್ತದೆ ಅಶ್ವಿನಿ ಅವ್ರದ್ದು ಇನ್ನೊಂದು ಮುಖವಾಡ ಏನು ಅಂತ ಅಂದ್ಬಿಟ್ಟು. ಸ್ವಲ್ಪ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ಬೇಕಾದ್ರೆ ಚೈತ್ರ ಅವ್ರು ಕೂಡ ಅಲ್ಲೇ ಇದ್ರು. ಎಲ್ರಿಗೂ ಕೂಡ ಹೋಗಿ ಕೇಳಿದ್ರು, ಯಾರ ಹೆಸರು ಹೇಳ್ತಾ ಇದ್ದೀರಾ, ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ರೀಸನ್ ಕೊಡಿ ಅಂತ ಕೇಳಿದಾಗ ಒಬ್ಬೊಬ್ರದ್ದು ಇಲ್ಲಿ ರೀಸನ್ ಇಷ್ಟ ಆಯ್ತು, ಇನ್ನೊಬ್ರದ್ದು ರೀಸನ್ ಇಷ್ಟ ಆಗಿಲ್ಲ. ಇದರಲ್ಲೇ ಇಲ್ಲಿ ಜಗಳ ಆಗಿದ್ದು. ಅಶ್ವಿನಿ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ನಿಮ್ಮ ಜೊತೆ ಡಿಸ್ಕಷನ್ ಮಾಡಿರೋದನ್ನ ಯಾರ ಹತ್ರನೂ ಇಲ್ಲಿ ಹೇಳ್ಬೇಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಚೈತ್ರ ಅವ್ರು ಆಕ್ಚುಲ್ ಆಗಿ ಏನು ಕೂಡ ಹೇಳಿರ್ಲಿಲ್ಲ. ರಜತ್ ಅವ್ರು ಕೇಳಿದ ತಕ್ಷಣ ಇಲ್ಲಿ ಮಾತಾಡ್ತಾ ಇದ್ರು, ಮತ್ತೆ ಗಿಲ್ಲಿ ಅವರು ಕೇಳಿದ ತಕ್ಷಣ ಹೋಗಿ ಹೇಳ್ತಿದ್ರು ಅಷ್ಟೇ. ಅಶ್ವಿನಿ ಅವ್ರು ಮತ್ತೆ ಕರೆದ್ಬಿಟ್ಟು, ನೀವು ನಾನು ಹೇಳಿರೋ ಹೆಸರನ್ನ ನಾನು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ ಅಂತ. ನೋಡಿ, ಅವ್ರ ಮನಸ್ಸಲ್ಲಿರೋದೇ ಹೆಸರು ಬೇರೆನೆ, ಆದರೆ ಬೇರೆಯವ್ರ ಹತ್ರ ಹೋಗಿ ಹೇಳಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಗೊತ್ತಾಗ್ಬಿಡುತ್ತಲ್ಲ, ನಾನು ಅವ್ರನ್ನೇ ನಾಮಿನೇಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಸ್ಪಂದನ ಅವ್ರ ಹೆಸರು ಮತ್ತು ಕಾವ್ಯ ಅವ್ರ ಹೆಸರು ಇಬ್ಬರ ಹೆಸರು ಕೂಡ ನನ್ನ ತಲೆಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ಕಾವ್ಯ ಟೋಟಲಿ ಫೇಕ್ ಅಂತಂದ್ಬಿಟ್ಟು. ಅವರೇ ಫಸ್ಟ್ ಆಗಬೇಕಾಗಿ ಇಲ್ಲಿ ಆಟ ಆಡ್ತವ್ರೆ, ಇನ್ನೊಬ್ಬರನ್ನ ಫೇಕು ಅಂತ ಹೇಳ್ತವ್ರೆ. ಇಲ್ಲೇನು ಕಾವ್ಯ ಅವರು ಅವ್ರ ಥರ ಹೋಗ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಯಾರನ್ನ ನಿಲ್ಲಿಸ್ಕೊಂಬಿಟ್ಟು ದಯವಿಟ್ಟು ನನ್ನ ಆಟನ ಹಾಳು ಮಾಡಬೇಡಪ್ಪ, ನಿನ್ನ ಆಟನ ನೀನು ಆಡಪ್ಪ ಅಂತಂದ್ಬಿಟ್ಟು ಕೈ ಮುಗಿದು ಯಾರನ್ನೂ ಕೂಡ ಇಲ್ಲಿ ಬೇಡ್ಕೊಂಡಿಲ್ಲ. ಏನೇ ಮ್ಯಾಟ್ರ್ ಇದ್ರು ಕೂಡ ಡೈರೆಕ್ಟಾಗಿ ಇಲ್ಲಿ ಹೇಳ್ತಾರೆ. ಬಟ್ ಇವ್ರ ಥರ ಹಿಂದೊಂದು ಮುಂದೊಂದು ಮಾತಾಡ್ತಿಲ್ಲ. ಅಂದರೆ ನನ್ನ ಆಟನ ಹಾಳು ಮಾಡ್ತಿದ್ಯಾ, ಕೈ ಮುಗಿದ್ಬಿಡ್ತೀನಿ, ದೇವ್ರ ಮುಂದೆ ಬಾ ಅಂತಂದ್ಬಿಟ್ಟು ಈ ಥರ ಎಲ್ಲ ನಾಟಕಗಳು ಆಡ್ತಲ್ಲ. ಸ್ವಲ್ಪ ಇಲ್ಲಿ ಅದೇ ಹೇಳ್ತಾರಲ್ಲ, ಕೆಲವೊಬ್ರು ಡ್ರಾಮಾ ಆಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮುಖವಾಡ ಹಾಕೊಂಡು ಆಟ ಆಡ್ತಿರೋದು ಧ್ರುವಂತರು ಅಂತ ಗೊತ್ತಾಗ್ತದೆ. ಆದರೆ ಅದನ್ನ ಕಾವ್ಯ ಅವ್ರ ಮೇಲೆ ಎತ್ತಾಗ್ತಿದ್ದಾರೆ. ಇಲ್ಲಿ ಕಾವ್ಯ ಟೋಟಲಿ ಫೇಕು ಅಂತಂದ್ಬಿಟ್ಟು. ಈ ಜಗಳ ಎಲ್ಲ ಆಗಿದ ತಕ್ಷಣ ಇಲ್ಲಿ ಅಶ್ವಿನಿ ಅವರು ಧ್ರುವಂತವ್ರ ಹತ್ರ ಕುತ್ಕೊಂಡು ಮಾತಾಡ್ತಾರೆ. ಅಂದ್ರೆ ಚೈತ್ರ ಅವರು ಇಲ್ಲಿ ಹೇಳ್ತಾರೆ, ನಾನೇನು ಹೇಳಿಲ್ಲ, ನೀವು ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರಿ ಅಲ್ವಾ, ಓಕೆ ಬಿಡಿ ಅಂತಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವ್ರು ಏನಪ್ಪಾ ಅನ್ಕೊಂಡಿದ್ದಾರೆ ಅಂತಂದ್ರೆ,
ಇಲ್ಲಿ ರಜತ್ ಅವರು ಚೈತ್ರ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಇಲ್ಲಿ ರಜತ್ ಅವ್ರನ್ನ ಉಳಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಅವ್ರ ಮೈಂಡಲ್ಲಿ ಇತ್ತು ಅಂತಂದ್ಬಿಟ್ಟು ಆ ರೀತಿ ಏನೂ ಇಲ್ಲ. ಮತ್ತು ಇನ್ನೊಂದು ಅಶ್ವಿನಿ ಅವ್ರಿಗೆ ಏನಾಗಿದೆ ಅಂತಂದರೆ ಗಿಲ್ಲಿಯವ್ರ ಜೊತೆ ಯಾರೇ ಇದ್ದರೂ ಕೂಡ ಅವ್ರಿಗೆ ಕೆಟ್ಟವರು ಅನ್ನೋ ಭಾವನೆ ಇಲ್ಲಿ ಅಶ್ವಿನಿಯವ್ರ ಮೈಂಡಲ್ಲಿ ಇಲ್ಲಿ ಇದೆ. ಅದಕ್ಕೆ ಸ್ವಲ್ಪ ಅವರು ಕನ್ಫ್ಯೂಷನ್ ಕೂಡ ಇಲ್ಲಿ ಆದರು. ರಜತ್ ಅವ್ರ ಹತ್ರ ನೀವು ಮಾತಾಡಬೇಡಿ, ನಾನೇ ನಿಮ್ಮ ಹತ್ರ ಹೇಳಿದೆ, ಅದನ್ನು ಹೋಗ್ಬಿಟ್ಟು ರಜತ್ ಅವ್ರ ಹತ್ರ ಹೇಳಬೇಡಿ ಅಂತ ಇಲ್ಲಿ ಹೇಳಿದ್ದು ಕೂಡ ಅದಕ್ಕೆ ಧ್ರುವಂತರು ಸ್ವಲ್ಪ ಇದಕ್ಕೆ ಚೆನ್ನಾಗಿ ತುಪ್ಪ ಸುರಿದ್ರು. ಆದರೆ ಇಲ್ಲಿ ಅಶ್ವಿನಿ ಅವರು ಧ್ರುವಂತವ್ರ ಹತ್ರ ಒಂದು ಮಾತು ಹೇಳ್ತಾರೆ, ಇವ್ನು ಯಾವ ದೊಡ್ಡ ಪುಡಂಗ ಅಂತಂದ್ಬಿಟ್ಟು. ನೋಡಿ ಏನು ಮಾತಾಡ್ತಾರೆ ಅಂತಂದರೆ, ಇಷ್ಟು ದಿವಸ ಈ ಥರ ವಿಚಾರಗಳು ಬಂದಿರಲಿಲ್ಲ, ಅವ್ನು ಯಾವ ಪುಡಂಗು ಇವ್ನು ಯಾವ ಪುಡಂಗು ಅಂತಂದ್ಬಿಟ್ಟು. ಈಗ ಅಶ್ವಿನಿಯವ್ರ ಬಾಯಲ್ಲಿ ಬಂತು, ಅಂದರೆ ರಜತ್ ಅವ್ರು ಏನೋ ದೊಡ್ಡ ಪುಡಂಗ ಅಲ್ಲ ಅಂತಂದ್ಬಿಟ್ಟು. ಅದೇ ಬೇರೆಯವ್ರು ಯಾರಾದರೂ ಇವ್ರು ಈ ರೀತಿಯಾಗಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ರೆ ಇವ್ರು ಇಷ್ಟಪಡ್ತಾರಾ? ನಿಜವಾಗ್ಲೂ ಕೂಡ ಬೇರೆ ಥರ ಇಲ್ಲಿ ಮಾತಾಡ್ಬಿಡ್ತಾರೆ. ಅದರಲ್ಲೂ ಕೂಡ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾನೆ, ತುಂಬ ಓವರಾಗಿ ಆಡ್ತಾನೆ ಅಂತಂದ್ಬಿಟ್ಟು ಅಶ್ವಿನಿಯವರು ಇಲ್ಲಿ ಧ್ರುವಂತವ್ರ ಹತ್ರ ಹೇಳ್ತಾರೆ. ಯಾರ್ಯಾರು ಓವರಾಗಿ ಆಡ್ತಾ ಇದ್ದಾರೆ, ಯಾರ್ಯಾರು ಓವರಾಗಿ ಆಡ್ತಾಯಿಲ್ಲ ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಜೊತೆ ಯಾರಾದರೂ ಇಲ್ಲಿ ಇದ್ದರೆ ಅದು ಅಶ್ವಿನಿಯವ್ರಿಗೆ ಪ್ರಾಬ್ಲಮ್ಮು. ಅದು ಹೆಣ್ಮಕ್ಳಾದರೂ ಇರಲಿ ಅಥವಾ ಗಂಡು ಮಕ್ಕಳಾದರೂ ಇರಲಿ. ಫಸ್ಟಿಗೆ ಇಲ್ಲಿ ಕಾವ್ಯ ಅವರಿದ್ದರು, ಕಾವ್ಯ ಅವರಿಗೆ ಚೆನ್ನಾಗಿ ಇಲ್ಲಿ ಬ್ರೈನ್ ವಾಶ್ ಮಾಡಿದ್ರು. ಅಟ್ ಪ್ರೆಸೆಂಟ್ ಇವಾಗ ನೋಡಿ, ಮೊನ್ನೆ ಶನಿವಾರ ಭಾನುವಾರ ಏನಾಯಿತೋ ಸ್ವಲ್ಪ ಅವ್ರಿಗೂ ಕೂಡ ಜಗಳ ಆಗಿದೆ, ಅವರು ಕೂಡ ಮಾತಾಡೋದನ್ನ ಬಿಟ್ಟಿದ್ದಾರೆ. ಆನಂತರ ನೀವು ರಘು ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು. ರಘು ಅವರು ಚೆನ್ನಾಗಿ ಕ್ಲೋಸ್ ಆಗಿದ್ದರು ಗಿಲ್ಲಿಯವ್ರ ಜೊತೆ, ಅವ್ರನ್ನೂ ಕೂಡ ಇಲ್ಲಿ ದೂರ ಮಾಡಿದ್ರು. ಅದಾಗಿದ ತಕ್ಷಣ ರಕ್ಷಿತ್ ಅವ್ರಿಗೂ ಏನೇನೋ ಇಲ್ಲಿ ಹೇಳಿದ್ರು. ಆದರೂ ಇಲ್ಲಿ ರಕ್ಷಿತ್ ಅವರು ಸ್ವಲ್ಪ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವರು ಕೂಡ ದೂರ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ಈಗ ರಜತ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ, ಅವ್ರನ್ನೂ ಕೂಡ ದೂರ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ನೋಡೋಣ ಇದರಲ್ಲೊಂದು ಸಕ್ಸಸ್ ಆಗ್ತಾರಾ ಅಥವಾ ಫೇಲ್ಯೂರ್ ಆಗ್ತಾರಾ ಅಂತಂದ್ಬಿಟ್ಟು. ಇದೆಲ್ಲ ಆಗಿದ ತಕ್ಷಣ ಬಿಗ್ ಬಾಸ್ ಕರೀತಾರೆ, ನಾಮಿನೇಷನ್ ಪ್ರಕ್ರಿಯೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾರು ನಾಮಿನೇಟ್ ಮಾಡಬೇಕು. ಇವಾಗ ಚೈತ್ರ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಫಸ್ಟ್ ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗಿದ್ರು, ಈಗ ಬಿಗ್ ಬಾಸ್ ಆ ಒಂದು ಆಪರ್ಚುನಿಟಿ ಕೊಟ್ಟಿದ ತಕ್ಷಣ ಅವ್ರು ತಗೊಂಡ್ರು. ಈ ಒಂದು ಅಧಿಕಾರ ಇವಾಗ ಚೈತ್ರ ಅವ್ರಿಗೆ ಸಿಕ್ತು. ಈ ವಾರ ಚೈತ್ರ ಅವರು ಆರಾಮಾಗಿ ಇಲ್ಲಿ ಸೇವ್ ಆಗ್ತಾರೆ, ಯಾಕಂದರೆ ನಾಮಿನೇಟೇ ಮಾಡೋಂಗಿಲ್ಲ ಅವ್ರನ್ನ ಅಂತ ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ. ಸ್ಪಂದನ ಅವರು ನಾರ್ಮಲ್ ಪೊಸಿಷನ್ಗೆ ಬರ್ತಾರೆ, ಅಂದರೆ ಕ್ಯಾಪ್ಟನ್ಸಿ ಇಲ್ಲಿ ಏನಿದ್ರು ಅದನ್ನು ಎಳ್ಬಿಟ್ಟು ಕೆಳಗಡೆ ಬರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಚೈತ್ರ ಅವ್ರು ಮಾತಾಡಿದ್ರು ಅಂತಲೇ ಹೇಳ್ಬೋದು ಈ ಒಂದು ನಾಮಿನೇಷನ್ ವಿಚಾರದಲ್ಲಿ. ಅಂದರೆ ಯಾರಿಗೂ ಕೂಡ ಫೇವರಿಸಮ್ ಮಾಡಿಲ್ಲ. ಅಟ್ ಪ್ರೆಸೆಂಟು ತೋರಿಸಿರೋ 4 ಜನನ ಇಲ್ಲಿ ಕರೀತಾರೆ. 4 ಜನಕ್ಕೂ ಏನೊಂದು ರೀಸನ್ ಕೊಡ್ತಾರೋ ತುಂಬ ಚೆನ್ನಾಗಿ ಇಲ್ಲಿ ಕರೆದ್ರು. ಅವರು ಹೇಳಿದ್ದು ಕೂಡ ತುಂಬ ಪರ್ಫೆಕ್ಟ್ ಆಗಿತ್ತು. ಫಸ್ಟ್ ಇಲ್ಲಿ ಅಲ್ಲೊಂದು ಟೋಪಿಗಳೆಲ್ಲ ಇಲ್ಲಿ ಇಟ್ಟಿರ್ತಾರೆ, 0 ಇಂದ 5 ಇಟ್ಟಿರ್ತಾರೆ. ಅಂದರೆ 0 ಅಂದರೆ ಅವ್ರು ಯಾರೂ ಕೂಡ ನಾಮಿನೇಟ್ ಮಾಡಲೇಬಾರ್ದು ಈ ವ್ಯಕ್ತಿ ಅಂತಂದ್ಬಿಟ್ಟು. ಹೇಗಿದ್ರು ಇಲ್ಲಿ ನಾಮಿನೇಷನ್ಗೆ ಮಾತಾಡೋಕ್ಕೆ ಬಿಟ್ಟಿದ್ರು. ಅವರೊಂದು ಒಪಿನಿಯನ್ ಇತ್ತು, ಎಲ್ಲರೂ ಕೂಡ ಇಲ್ಲಿ ಹಂಚ್ಕೊಂಡಿದ್ರು. ಫಸ್ಟ್ ಇಲ್ಲಿ ಅಶ್ವಿನಿಯವರು ಜಗಳ ಕೂಡ ಇಲ್ಲಿ ಆಡಿದ್ರು ಚೈತ್ರ ಅವ್ರ ಜೊತೆ. ಫಸ್ಟ್ ಹೆಸರನ್ನ ಇಲ್ಲಿ ಚೈತ್ರ ಅವರು ಅಂದರೆ 0 ಟೋಪಿ ಬಂದ್ಬಿಟ್ಟು ಅಶ್ವಿನಿ ಅವ್ರನ್ನ ಕರೆದ್ಬಿಟ್ಟು ಕೊಡ್ತಾರೆ, ಅಂದರೆ ಅಧಿಕಾರನ ಕಳ್ಕೊತಾರೆ. ಯಾರನ್ನೂ ಕೂಡ ಇಲ್ಲಿ ಅವರು ನಾಮಿನೇಟ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಚೆನ್ನಾಗಿ ಅಡಿಯಿಂದ ಮುಡಿವರೆಗೂ ಅಶ್ವಿನಿ ಅವರಿಗೆ ಬೆಂಕಿ ಹತ್ತದು. ಆಕ್ಚುಲಾಗಿ ಇಲ್ಲಿ ಅಶ್ವಿನಿ ಅವ್ರು ಮಾತಾಡಿದ್ದು ಕೂಡ ಇಲ್ಲಿ ತಪ್ಪಿತ್ತು. ಯಾಕಂತಂದ್ರೆ ಅವರು ಡಿಸ್ಕಷನ್ ಮಾಡಿದ್ರು ಕೂಡ ಮಾಡಿಲ್ಲ, ಯಾರ ಹತ್ರನೂ ಕೂಡ ಹಂಚ್ಕೋಬೇಡಿ ಅಂತ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಚೈತ್ರ ಅವ್ರು ಹೋಗ್ಬಿಟ್ಟು ರಜತ್ ಅವ್ರ ಹತ್ರ ಮಾತಾಡ್ತಾ ಇದ್ರಲ್ಲ, ರಜತ್ ಅವ್ರಿಗೆ ವಿಷಯ ಮುಟ್ಟಿದ್ರೆ ಅದು ಗಿಲ್ಲಿಯವ್ರಿಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇವ್ರ ಮೈಂಡಲ್ಲಿ ಇತ್ತು. ಅದಕ್ಕೆ ಫಸ್ಟ್ ಇಲ್ಲಿ ಚೈತ್ರ ಅವರು ಕರೆಕ್ಟ್ ಆದ ಕೆಲಸ ಮಾಡಿದ್ರು. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಕರೀತಾರೆ, ಟೋಪಿ ಬಂದ್ಬಿಟ್ಟು 0 ಅಂತ ಅಂದ್ಬಿಟ್ಟು ಕೊಡ್ತಾರೆ. 0 ಇಂದ 5 ಅಂತ ಇರುತ್ತಲ್ಲ, ಏನಕ್ಕೆ ಅವ್ರಿಗೆ ಅಧಿಕಾರ ಬೇಡ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಕೊಡೋ ಇಲ್ಲಿ ರೀಸನ್ನು ಕರೆಕ್ಟಾಗಿ ಇರಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತು ಅವ್ರಿಗೆ. ಅದಕ್ಕೆ ಇಲ್ಲಿ ಅವರು 0 ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಜಗಳ ಆಡೋದು. ನಾನಿಲ್ಲಿ ಹೇಳ್ತಿದ್ದು ಯಾರ ಹೆಸರನ್ನ ಅಂತ ಚೆನ್ನಾಗಿ ಗೊತ್ತಿತ್ತು ನಿಮಗೆ, ಅದಕ್ಕೋಸ್ಕರ ಅವ್ರನ್ನ ಸೇವ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ನೀವು ಇಲ್ಲಿ ಹೇಳಿದ್ರಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಆ ರೀತಿ ಇತ್ತೋ ಇಲ್ವೋ, ಇವರೇ ಮೈಂಡಲ್ಲಿ ಚೆನ್ನಾಗಿ ತುಂಬಿದ್ರು ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಅಶ್ವಿನಿ ಅವರು ಏನೊಂದು ರೀಸನ್ ಕೊಟ್ಟರೋ ಆ ರೀಸನ್ ಕರೆಕ್ಟಾಗಿ ಇರಲಿಲ್ಲ. ಫೇವರಿಸಮ್ ಮಾಡ್ತಾವ್ರೆ, ಬೇಕು ಅಂತ ಉಳಿಸೋಕೆ ಇಲ್ಲಿ ಚೈತ್ರ ಅವ್ರ ಹತ್ರ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಏನೋ ಆ ರೀತಿ ಅನ್ನಿಸ್ಲಿಲ್ಲ. ಹೇಗಿದ್ರು ಕೂಡ ಚೈತ್ರ ಅವ್ರು ಸೇವ್ ಆಗಿದ್ದಾರೆ, ಇನ್ನೊಬ್ಬರ ಬಗ್ಗೆ ಅಷ್ಟೊಂದು ಓವರ್ ಥಿಂಕ್ ಮಾಡ್ತಾರೆ ಅಂತ ಇಲ್ಲಿ ಅನ್ಸಲ್ಲ. ಬಟ್ ಅಶ್ವಿನಿ ಅವ್ರಿಗೆ 0 ಕೊಟ್ಟಿದ್ದು ಕರೆಕ್ಟೇ. ಯಾಕಂದರೆ ಯಾರಾದರೂ ಇಬ್ಬರು ಇಲ್ಲಿ ಸೇವ್ ಆಗ್ತಾರಲ್ಲ, ಅವ್ರು ಕೊಡ್ತಿರೋ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವ್ರು ಕರೆಕ್ಟಾದ ರೀಸನ್ ಕೊಡ್ತಿರಲಿಲ್ಲ. ನಿಜವಾಗ್ಲೂ ಕೂಡ ಅವ್ರಿಗೆ 0 ಟಾಪಿಕ್ ಕೊಟ್ಟಿದ್ದು ಒಳ್ಳೇದು ಅಂತ ಅನಿಸ್ತು. ನೆಕ್ಸ್ಟ್ ಇಲ್ಲಿ ರಕ್ಷಿತಾ ಅವ್ರನ್ನ ಕರೀತಾರೆ, ಅವ್ರಿಗೂ ಕೂಡ 0 ಟೋಪಿನ ಕೊಡ್ತಾರೆ. ಏನಕ್ಕೆ ಅಂತಂದರೆ ಅವರು ವ್ಯಾಲಿಡ್ ರೀಸನ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರು ಹಿಂದಿನ ಎಪಿಸೋಡೆಲ್ಲ ನೋಡ್ಕೊಂಡೇ ಹೋಗಿದ್ದಾರೆ. ಅದಕ್ಕೋಸ್ಕರ ಇವ್ರಿಗೂ ಕೂಡ ನಾನು ನಾಮಿನೇಷನ್ ಪ್ರಕ್ರಿಯೆ ಮಾಡಬೇಕಂದ್ರೆ ಅವ್ರಿಗೂ ಕೂಡ 0 ಕೊಡ್ತೀನಿ, ಅವ್ರ ಪಾಯಿಂಟ್ಸು ವ್ಯಾಲ್ಯೂಡ್ ಇರಲ್ಲ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ರಕ್ಷಿತ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಇಲ್ಲಿ ಸ್ಪಂದನ ಅವ್ರನ್ನ ಮತ್ತು ಕಾವ್ಯ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಿದ್ದೆ. ನೋಡಿ ಇಲ್ಲಿ ರಕ್ಷಿತ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯ ಅವರು ಡಿಸರ್ವ್ ಇಲ್ಲ ಅಂತ ಇಲ್ಲಿ ಹೇಳ್ತಾನೆ ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಎಲ್ರಿಗೂ ಕೂಡ ಬೇಜಾರಾಗೋದು. ಅವ್ರು ಕೊಡೋ ಒಂದು ರೀಸನ್ ಏನಿರುತ್ತೆ, ಆ ಒಂದು ರೀಸನ್ನು ಸರಿ ಇರಲ್ಲ ಅಂತ ಇಲ್ಲಿ
ಚೈತ್ರ ಅವರು ಕೂಡ ಇಲ್ಲಿ ಹೇಳಿದ್ದು. ಒಟ್ಟಿನಲ್ಲಿ ರಕ್ಷಿತ್ ಅವರು ಕೂಡ ನಾಮಿನೇಷನ್ ಮಾಡಬೇಕಾಗಿದ್ದನ್ನು ಕಳ್ಕೊಂಡ್ರು. ಇಬ್ರು ಯಾರಾದರೂ ಸ್ಟ್ರಾಂಗ್ ಕಂಟೆಸ್ಟೆಂಟು ಸೇವ್ ಆಗ್ತಾರೆ, ಆ ಒಂದು ಕಾರಣಕ್ಕೆ 0 ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅವ್ರು ಹೇಳಿದ್ದು ಕೂಡ ಇಲ್ಲಿ ವ್ಯಾಲಿಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮಾಡುವವ್ರನ್ನ ಕರೀತಾರೆ, ಅವ್ರಿಗೆ 1 ಅಂತ ಕೊಡ್ತಾರೆ. ಟೋಪಿ ಇವಾಗ 0 ಇಂದ 5 ಅಂತ ಇತ್ತಲ್ಲ, ಅವ್ರಿಗೆ 1 ಅಂತ ಕೊಡ್ತಾರೆ. ಅಂದರೆ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವರು ಇಲ್ಲಿ ಸ್ಪಂದನ ಹೆಸರನ್ನ ತಗೋತಾರೆ. ನೋಡಿ, ಇಷ್ಟು ವೀಕ್ಗಳು ನೀವು ಅಬ್ಸರ್ವ್ ಮಾಡ್ಕೊತಾ ಬಂದರೆ ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಲಕ್ ಇದೆ, ಅವರು ಸೇವ್ ಆಗ್ತಾರೆ ಅಂತ ಇಲ್ಲಿ ಎಲ್ಲ ಅನ್ನಿಸ್ತಿತ್ತು. ಕಳೆದ ವಾರನೇ ಒಂದೇನಪ್ಪ ಅನಿಸಿತ್ತು ಅಂತಂದರೆ ಅವ್ರ ಕಾಲಿಗೆ ಏಟಾಗಿದೆ, ಅವರು ಹೋಗೋ ಚಾನ್ಸಸ್ ಮನೆಯಿಂದ ಜಾಸ್ತಿ ಇದೆ ಅಂತ ಅನ್ನಿಸ್ತಿತ್ತು. ಆದರೆ ಈ ಹೋದ ವಾರ ಇಲ್ಲಿ ಆರಾಮಾಗಿ ಸೇವ್ ಆದರು. ಈ ವೀಕು ಇಲ್ಲಿ ಅವರು ಉಳಿಯೋದು ಕಷ್ಟ ಅಂತ ಅನ್ನಿಸ್ತದೆ. ಒಂದು ವೇಳೆ ಇಲ್ಲಿ ಅವ್ರೇನಾದರೂ ನಾಮಿನೇಟ್ ಆದರೆ ಅಂದರೆ ಅವ್ರಿಗೆ ಜಾಸ್ತಿ ವೋಟ್ ಬಿತ್ತು ಅಂತಂದರೆ ಸ್ಪಂದನ ಅವರು ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಮಾಡುವವರು ಕೂಡ ಇಲ್ಲಿ ಹೇಳಿದ್ರು ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ಅವ್ರ ಕಾಲಿಗೆ ಇಲ್ಲಿ ಏಟ್ ಕೂಡ ಬಿದ್ದಿದೆ ಸ್ಪಂದನ ಅವ್ರಿಗೆ. ಸ್ವಲ್ಪ ಅವ್ರಿಗೆ ರೆಸ್ಟ್ ಅವಶ್ಯಕತೆ ಇದೆ. ಮೇ ಬಿ ನೋಡಬೇಕು ಅವ್ರು ಹೋಗ್ತಾರಾ, ನಾಮಿನೇಟ್ ಆಗ್ತಾರಾ ಏನು ಅಂತ ಅಂದ್ಬಿಟ್ಟು ಕಾದು ನೋಡೋಣ. ನೆಕ್ಸ್ಟ್ ಇಲ್ಲಿ ರಘು ಅವ್ರನ್ನ ಕರೀತಾರೆ ಚೈತ್ರ ಅವರು. ಅವ್ರಿಗೂ ಕೂಡ 1 ಅಂತ ಕೊಡ್ತಾರೆ, ಟೋಪಿ 1 ಅಂತ ಕೊಡ್ತಾರೆ. ಅಂದರೆ ಯಾರಾದರೂ ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು ಧ್ರುವಂತ್ ಅವ್ರ ಹೆಸರನ್ನ ತಗೊತಾರೆ ರಘು ಅವರು. ಒಂದು ವೇಳೆ 2 ಹೆಸರನ್ನ ಇಲ್ಲಿ ಹೇಳಿದರೆ ಅವ್ರು ಖಂಡಿತವಾಗ್ಲೂ ಇನ್ನೊಂದು ಹೆಸರನ್ನ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ಹೇಳ್ತಿದ್ರು. ಆದರೆ ರಘು ಅವರು ಧ್ರುವಂತ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅದು ವ್ಯಾಲಿಡ್ ರೀಸನ್ನೇ. ಅವರೊಂದು ಯಾಕಂದರೆ ಸ್ಪಂದನ ಅವ್ರ ಹತ್ರ ನಡ್ಕೊಂಡಿದ್ದ ರೀತಿ ನೋಡಿ, ಬಿಗ್ ಬಾಸ್ ಮನೇಲಿ ಇರೋರಿಗೆ ಇಲ್ಲಿ ಗೊತ್ತು ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತ ಅಂದ್ಬಿಟ್ಟು. ಇದು ಎಪಿಸೋಡಲ್ಲಿ ಕೂಡ ಇಲ್ಲಿ ಕಟ್ ಮಾಡಿದ್ರು ಆಲ್ಮೋಸ್ಟ್ ಆಗಿ. ರಜತ್ ಅವ್ರು ಹೇಳ್ತಿದ್ರು ಯಾವೊಂದು ವಿಚಾರ ಇಲ್ಲಿ ಅಸಭ್ಯವಾಗಿ ನಡ್ಕೊತಾರೆ, ಅಸಭ್ಯವಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಸ್ಪಂದನ ಅವ್ರ ಹತ್ರ ಅವರು ಒಂದು ಏನು ನಡ್ಕೊಂಡ್ರು ಕಳೆದ ವಾರ ನಾಮಿನೇಷನ್ ವಿಚಾರ ಬಂದಾಗ ಹಿಂದೆ ತಿರುಗ್ಬಿಟ್ಟು ಇಲ್ಲಿ ಹಾಕು ಅಂತ ಅಂದ್ಬಿಟ್ಟು ಹೇಳಿದ್ದು, ಆ ರೀತಿಯಾಗಿ ಹೆಣ್ಮಕ್ಳ ಹತ್ರ ನಡ್ಕೋಬಾರ್ದು ಆ್ಯಕ್ಚುಲಾಗಿ. ಅದನ್ನೇ ಇಲ್ಲಿ ರಘು ಅವರು ಕೂಡ ಇಲ್ಲಿ ರೀಸನ್ ಕೊಟ್ಟರು. ಈ ಥರ ರೀಸನ್ಗಳು ಕೊಟ್ಟರೆ ಪರವಾಗಿಲ್ಲ, ಸ್ವಲ್ಪ ವ್ಯಾಲಿಡ್ ರೀಸನು, ಏನಪ್ಪ ಈ ರೀತಿ ಆಡ್ತಾನೆ ಈ ವ್ಯಕ್ತಿ ಅಂತ ಅಂದ್ಬಿಟ್ಟು ಅನಿಸುತ್ತೆ ಅವ್ರಿಗೂ ಕೂಡ. ಅದಕ್ಕೆ ಇಲ್ಲಿ ಇಂಥವ್ರು ಬಿಗ್ ಬಾಸ್ ಮನೇಲಿ ಇರೋದು ಬೇಡ ಅಂತ ಅಂದ್ಬಿಟ್ಟು ನಾಮಿನೇಷನ್ ಮಾಡ್ತಾರೆ. ಬಟ್ ಕೆಲವೊಬ್ರು ಕೂಡ ರೀಸನ್ ಏನಪ್ಪ ಇರುತ್ತೆ ಅಂತಂದರೆ ಒಂದು ವ್ಯಾಲಿಡ್ ರೀಸನ್ ಇರಲ್ಲ ಅಂತ ಅನಿಸುತ್ತೆ. ಸದ್ಯಕ್ಕೆ ಈಗ 4 ಜನಗಳದ್ದು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. 2 ನಾಮಿನೇಷನ್ ಮಾಡಬೇಕಾಗಿರೋ ಅಧಿಕಾರನ ಕಳ್ಕೊಂಡಿದ್ದಾರೆ. ಒಂದು ಅಶ್ವಿನಿ ಅವರು, ಒಂದು ರಕ್ಷಿತ್ ಅವರು. ಸದ್ಯ ಈಗ ಮಾಡುವವರು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ, ರಘು ಅವರು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ನೋಡೋಣ. ಅದರಲ್ಲೂ ಕೂಡ ಯಾರು ಜಾಸ್ತಿ ಓಟ್ ಬಿಡುತ್ತೆ ಅವರು ನಾಮಿನೇಷನ್ ಕೂಡ ಇಲ್ಲಿ ಆಗ್ತಾರೆ. ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಕೆಲವೊಂದು ವಿಚಾರಗಳು ಸ್ವಲ್ಪ ಇಲ್ಲಿ ಬೇಜಾರು ಕೂಡ ಆಯಿತು. ಏನಕ್ಕೆ ಅಂತಂದರೆ ಗಿಲ್ಲಿಯವ್ರನ್ನ ಎಲ್ಲರೂ ಕೂಡ ಇಲ್ಲಿ ದೂರ ಇಡ್ತಿದ್ದಾರೆ. ಅವ್ರು ಎಲ್ಲರ ಹತ್ರನೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಅಂದರೆ ಮಾತಾಡಬೇಕಾದ್ರೆ ಇರಲಿ, ಮತ್ತು ಇಲ್ಲಿ ಕಾಮಿಡಿ ಮಾಡಬೇಕಾದ್ರೆ ಇರಲಿ, ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಎಲ್ರಿಗೂ ಅವ್ರು ಮಾಡೋ ಕಾಮಿಡಿ ಬೇಕು, ಬಟ್ ಅವ್ರ ಜೊತೆ ಸ್ವಲ್ಪ ಇಲ್ಲಿ ಕ್ಲೋಸ್ ಆಗಿ ಮಾತಾಡಬೇಕು ಅಂತಂದರೆ ಅದು ಇಷ್ಟ ಆಗ್ತಲ್ಲ. ಕಾವ್ಯ ಅವರು ಕೂಡ ಈಗ ಗಿಲ್ಲಿಯವ್ರನ್ನ ದೂರ ಮಾಡಿದ್ದಾರೆ. ಒಂದು ವಿಚಾರದಲ್ಲಿ ಬೇಜಾರಾಗಿದ್ದೇನಪ್ಪ ಅಂತಂದರೆ ಇಲ್ಲಿ ರಘು ಅವ್ರು ಹೇಳ್ತಾರಲ್ಲ, ಅದಕ್ಕೆ ನಾನು ಕೂಡ ಅವ್ರನ್ನ ದೂರ ಇಟ್ಟಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಆ ಒಂದು ಪಾಯಿಂಟ್ ಇಲ್ಲಿ ಇಷ್ಟ ಆಗಲಿಲ್ಲ, ಅಷ್ಟೊಂದು ವ್ಯಾಲಿಡ್ ಅಂತ ಇಲ್ಲಿ ಅನ್ನಿಸ್ಲಿಲ್ಲ. ಅವ್ರು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ಬಿಟ್ಕೊಡ್ತಿರಲಿಲ್ಲ, ಬಟ್ ಈ ಒಂದು ಪಾಯಿಂಟಲ್ಲಿ ಇಲ್ಲಿ ಬಿಟ್ಕೊಟ್ರು. ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಬೇಜಾರಾಯಿತು ಅಂತ ಹೇಳಿದ್ದು ಇದೇ ವಿಚಾರಕ್ಕೆ. ನಿಮಗೆ ಇವತ್ತಿನ ಎಪಿಸೋಡ್ ನೋಡಿ ಏನನ್ನಿಸ್ತು? ಮತ್ತು ಇಲ್ಲಿ ಚೈತ್ರ ಅವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಇಲ್ಲಿ ಇದ್ದೇ ಇದೆ. ಇವತ್ತಿನ ಎಪಿಸೋಡ್ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.